ಬ್ರೇಕ್ಫಾಸ್ಟ್ ನ್ಯೂಸ್ಗೆ ಮತ್ತೆ ಸ್ವಾಗತ. ಒಂದು ಇಂಟ್ರೆಸ್ಟಿಂಗ್ ಸುದ್ದಿ ನಿಮ್ಮ ಮುಂದೆ ಇದೆ. 60 ಸಾಕು ಅರಳು ಮರಳು ಅಂತೀವಿ. ಯಾಕಂದ್ರೆ ಈ ವಯಸ್ಸಲ್ಲಿ ಅದು ಇದು ಅಂತ ಕಾಯಿಲೆ ಬರ್ತಾನೆ ಇರುತ್ತೆ. ಆದ್ರೆ ನಾವೀಗ ಹೇಳಕ್ ಹೊರಟಿರೋ ಅಜ್ಜಿಯಂದಿರು ಶತಾಯುಷಿಗಳು. ಅರೆ ಇದ್ರಲ್ಲೇನಪ್ಪ ವಿಶೇಷ ಅಂತೀರಾ? ಖಂಡಿತ ವಿಶೇಷ ಇದೆ. ಏನು ಅಂತ ನೀವೇ ನೋಡಿ. ನನ್ನ ಉಡುಪು ನಿನ್ನದು, ನಿನ್ನ ಉಡುಪು ನನ್ನದು, ನನ್ನ ಉಡುಪು ನಿನ್ನದು, ನಿನ್ನ ಉಡುಪು ನನ್ನದು. ನಾನು ಹೊರಗೆ ಹೋಗುವೆ, ಊರ ಸುತ್ತಿ ನೋಡುವೆ, ಊರ ಸುತ್ತಿ ನೋಡುವೆ. ಹೀಗೆ ಅಕ್ಕಪಕ್ಕ ಕುರ್ಚಿಯಲ್ಲಿ ಕೂತಿರೋ ಈ ಅಜ್ಜಿಯರನ್ನ ನೋಡಿದ್ರೆ 60-70 ವರ್ಷವಾಗಿರ್ಬೇಕು ಅಂತ ನೀವು ಊಹಿಸಬಹುದು. ಹೀಗೇನಾದ್ರೂ ನೀವು ಊಹಿಸಿದ್ರೆ ಖಂಡಿತ ನಿಮ್ಮ ಊಹೆ ತಪ್ಪಾಗತ್ತೆ. ಯಾಕಂದ್ರೆ ಈ ಇಬ್ಬರು ಅಜ್ಜಿಯಂದಿರಿಗೆ ಈಗ 105 ವರ್ಷ. ಹಾವೇರಿ ಜಿಲ್ಲೆಯ ಬಂಕಾಪುರದ ಈ ಅಜ್ಜಿಯಂದಿರ ಹೆಸರು ಮೈನಾಬಾಯಿ ಹಾಗೂ ತಾನಾಬಾಯಿ. ವಯಸ್ಸು 100 ದಾಟಿದ್ರೂ ಇನ್ನೂ ಗಟ್ಟಿಮುಟ್ಟಾಗಿದ್ದಾರೆ. ಮನೆ ತುಂಬ ಓಡಾಡ್ತಾ ಮೊಮ್ಮಕ್ಕಳು ಮರಿಮಕ್ಕಳ ಜೊತೆಗೆ ಆಟವಾಡ್ತಾರೆ. ಇನ್ನೂ ವಿಶೇಷ ಅಂದ್ರೆ ಈ ಶತಾಯುಷಿ ಅಜ್ಜಿಯಂದಿರು ಅವಳಿ ಜವಳಿ. ಆರಾಮದೇವ್ರಿ ಮೊಮ್ಮಕ್ಕಳು ನಾವು ಸತ್ಯರು ಎಲ್ಲ ಆರಾಮದಿಂದನೇ ಇದೆ. ಮಕ್ಕಳು ನೋಡ್ತಾರೆ, ವ್ಯವಸ್ಥೆ ಮಾಡ್ತಾರೆ, ಸತ್ಯರು ಚೆಂದಾಗಿ ನೋಡ್ಕೊಂಡು. ಅವಳಿ ಜವಳಿ ಈ ಅಜ್ಜಿಯಂದಿರ ತವರು ಮನೆ ಸವದತ್ತಿ. ವಿಶೇಷ ಅಂದ್ರೆ ಒಂದೇ ಕುಟುಂಬಕ್ಕೆ ಸೊಸೆಯಂದಿರಾಗಿ ಬಂದ ಇವರಿಗೆ ಹುಟ್ಟಿದ 2 ಗಂಡು ಮಕ್ಕಳು ಕೂಡ ಟ್ವಿನ್ಸ್. ಇನ್ನು ಇವರಿಗೆ ಆಹಾರದ ಬಗ್ಗೆ ಅಷ್ಟೇ ಕಾಳಜಿ ಇದೆ. ಇದೇ ಇವರ ಲವಲವಿಕೆಯ ಗುಟ್ಟು ಕೂಡ. ಇನ್ನು ವರ್ಷ 105 ಆದ್ರೂ ಇನ್ನೂ ಹಲ್ಲಿನಿಂದಲೇ ಕಬ್ಬನ್ನ ಸುಲಿದು ತಿಂತಾರೆ. ಮೊಮ್ಮಕ್ಕಳು ಕಂಡಾಳ, ಗಿರಿಮೊಮ್ಮಕ್ಕಳು ಕಂಡಾಳ, ಇನ್ನೂ ಬದುಕಲಿ ಅನ್ನೋದು ನಮ್ಗೆ ಆಸೆ ಐತಿ. ಆಕೆಗೆ ಇನ್ನೂ ಸಾಕಬೇಕು ಅಂತ ನಮಗೂ ಹುಮ್ಮಸ್ ಐತಿ. ಆದರೂ ಕೂಡ ಆಕೆಗೆ ಬೇಕು ಬೇಡಾದಗಳನ್ನು ನಾವು ಕೊಡಿಸ್ತೇವೆ ಮತ್ತು ದವಾಖಾನೆ ಮ್ಯಾಗ ತೋರಿಸ್ತೇವೆ. ಭಾಳ ಕಾಳಜಿ ಮಾಡ್ತೇವೆ ಅವ್ರಿಗೆ. ಮತ್ತು ನನ್ನ ಮೊಮ್ಮಕ್ಕಳು ಕೂಡ, ನನ್ನ ಮಕ್ಕಳು ಕೂಡ ಆಕೆಗೆ ಭಾಳ ಕಾಳಜಿ ಮಾಡ್ತಾಳೆ. ಆರೋಗ್ಯವನ್ನ ಹೇಗೆ ಕಾಪಾಡಿಕೊಳ್ಬೇಕು ಅನ್ನೋದಕ್ಕೆ ಈ ಶತಾಯುಷಿ ಅಜ್ಜಿಯರೇ ಮಾದರಿ. ಶತಾಯುಷಿ ಅವಳಿ ಜವಳಿ ಅಜ್ಜಿಯರು ಇನ್ನೂ 100 ಕಾಲ ಬಾಳಲಿ ಅನ್ನೋದೇ ಎಲ್ಲರ ಹಾರೈಕೆ. ಕ್ಯಾಮರಾಮನ್ ರಾಜು ಜೊತೆ ಸುರೇಶ, ಸುವರ್ಣ ನ್ಯೂಸ್ 24/7 ಹಾವೇರಿ. ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ ಅಜ್ಜಿಯಂದಿರು ನೋಡಿದ್ರೆ. ಯಾಕಂದ್ರೆ ಪುಟಾಣಿ ಮಕ್ಕಳು ಕೂಡ ಕಬ್ಬನ್ನ ಹಲ್ಲಲ್ಲಿ ಕಿತ್ತು ತಿನ್ನೋದಕ್ಕೆ ಇತ್ತೀಚಿನ ದಿನದಲ್ಲಿ ಆಗೋದಿಲ್ಲ. ಅಂತಹದ್ರಲ್ಲಿ 105 ವರ್ಷದಲ್ಲಿ ಹಲ್ಲಲ್ಲಿ ಕಬ್ಬನ್ನ ಕತ್ತಿ ತಿಂತಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಗ್ರೇಟ್ ಅಂತಾನೆ ಹೇಳ್ಬೋದು. ಇನ್ನಷ್ಟು ದಿನ ಆರೋಗ್ಯ ಚೆನ್ನಾಗಿರ್ಲಿ, ಅವರ ಆಯುಷ್ಯ ಕೂಡ ವೃದ್ಧಿಯಾಗ್ಲಿ ಅಂತ ನಾವು ಕೂಡ ಆಶಿಸ್ತೀವಿ. ಸೊ ಇವತ್ತಿನ ಕನ್ನಡಪ್ರಭದಲ್ಲಿ ಏನೆಲ್ಲ ವಿಶೇಷತೆ ಇದೆ ತಿಳಿಯೋಣ ಬನ್ನಿ. ನಿಮ್ಮ ನೆಚ್ಚಿನ ಕನ್ನಡಪ್ರಭ ಇವತ್ತು ಕೂಡ ಹಲವು ವಿಶೇಷ ಸುದ್ದಿಗಳನ್ನ ಹೊತ್ತು ತಂದಿದೆ. ಮೊದಲ ಪುಟದಲ್ಲಿ ಅನಂತ್ ಸಿಎಂ ಮಾಡಲು ಅಡ್ವಾಣಿ ಹುನ್ನಾರ ಅನ್ನೋ ಶೀರ್ಷಿಕೆಯಡಿ ವರದಿ ಪ್ರಕಟವಾಗಿದೆ. ಅಡ್ವಾಣಿ ಅನಂತ್ ಕುಮಾರ್ ಅವರನ್ನ ರಾಜ್ಯದ ಸಿಎಂ ಮಾಡುವ ಅಜೆಂಡಾ ಹೊಂದಿದ್ದಾರೆ ಎಂಬ ಸುದ್ದಿ ಇದೆ. ಇನ್ನು ಮೊದಲ ಪುಟದಲ್ಲೇ ಮುಂಬೈನಲ್ಲಿ ನಡೆಯುತ್ತಿರುವ ಬಿಜೆಪಿ ಕಾರ್ಯಕಾರಿಣಿ ಬಗ್ಗೆ ವರದಿ ಇದೆ. ಇದಕ್ಕೆ ಮೋದಿಗೆ ಸಲಾಂ, ಗಡ್ಕರಿಗೆ ಇನಾಮ್ ಅನ್ನೋ ಶೀರ್ಷಿಕೆ ನೀಡಲಾಗಿದೆ. ಇನ್ನು ಮೊದಲ ಪುಟದಲ್ಲಿ ಫೇಸ್ಬುಕ್ ನಲ್ಲಿ ಹುಟ್ಟಿಕೊಂಡಲವು ಆತ್ಮಹತ್ಯೆಯೊಂದಿಗೆ ಅಂತ್ಯ ಕಂಡ ದುರಂತ ಸ್ಟೋರಿಯೊಂದರ ವರದಿ ಇದೆ. ಇದಕ್ಕೆ ಫೇಸ್ ನೋಡದೆ ಲೈಕ್ ಮಾಡಿ ಪ್ರಾಣ ಕಳ್ಕೊಂಡ ಅನ್ನೋ ಹೆಡ್ಲೈನ್ ನೀಡಲಾಗಿದೆ. ಇನ್ನು ಪುಟ 8ರಲ್ಲಿ ರಾಧಾಕೃಷ್ಣ ಬಡ್ತಿ ಬರೆಯೋ ಮೇಘಮೇದಿನಿ ಅಂಕಣದಲ್ಲಿ ಭಾಗೀರಥಿ ಜಯಂತಿ ಕುರಿತ ಮಾಹಿತಿ ಇದೆ. ಮಳೆಯ ಮುನ್ನೋಟಕ್ಕೊಂದು ಮಹಾಸುದಿನ ಅನ್ನೋ ಶೀರ್ಷಿಕೆಯಡಿ ಭಾಗೀರಥಿ ಜಯಂತಿ ಹಿನ್ನೆಲೆ ಹಾಗೂ ಆಚರಣೆಯ ಮಹತ್ವದ ಬಗ್ಗೆ ವಿವರಣೆ ಇದೆ. ಇನ್ನು ಅಕ್ರಮ ಆಸ್ತಿ ಗಳಿಕೆ ಆರೋಪದಲ್ಲಿ ಬಂಧನ ಭೀತಿ ಎದುರಿಸುತ್ತಿರುವ ವೈಎಸ್ಆರ್ ಕಾಂಗ್ರೆಸ್ ಅಧ್ಯಕ್ಷ ಜಗನ್ಮೋಹನ ರೆಡ್ಡಿ ವಿಚಾರಣೆ ಕುರಿತ ವರದಿ 15ನೇ ಪುಟದಲ್ಲಿ ಪ್ರಕಟವಾಗಿದೆ. ಇದಕ್ಕೆ ಸಿಬಿಐ ಕೆಡ್ಡಾಗೆ ಜಗನ್ ಅನ್ನೋ ಶೀರ್ಷಿಕೆ ನೀಡಲಾಗಿದೆ. ವೀಕ್ಷಕರೇ, ಇವಿಷ್ಟೇ ಅಲ್ಲ, ಮತ್ತಷ್ಟು ಕುತೂಹಲಕಾರಿ ಸುದ್ದಿ ಮತ್ತು ಲೇಖನಗಳು ಕನ್ನಡಪ್ರಭದಲ್ಲಿವೆ. ತಪ್ಪದೆ ಓದಿ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7. ಓಕೆ, ಈಗ ರಾಜ್ಯದ ಪ್ರಮುಖ ನಗರಗಳ ಹವಾಮಾನ ಹೇಗಿದೆ ಅಂತ ತಿಳಿಯೋಣ ವೆದರ್ ರಿಪೋರ್ಟ್ನಲ್ಲಿ. ಬೆಂಗಳೂರು ಗರಿಷ್ಠ 36 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 22 ಡಿಗ್ರಿ ಸೆಲ್ಸಿಯಸ್. ಮೈಸೂರು ಗರಿಷ್ಠ 34 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 21 ಡಿಗ್ರಿ ಸೆಲ್ಸಿಯಸ್.
ಶಿವಮೊಗ್ಗ ಗರಿಷ್ಠ 36, ಕನಿಷ್ಠ 23. ಗುಲ್ಬರ್ಗಾ ಗರಿಷ್ಠ 43, ಕನಿಷ್ಠ 31. ಬಹುಶಃ ರಾಜ್ಯದಲ್ಲಿ ಇದೇ ಹೆಚ್ಚಿನ ತಾಪಮಾನ ಕಾಯ್ದುಕೊಂಡಿರುವಂತಹ ನಗರ. ನೆಕ್ಸ್ಟ್ ದಾವಣಗೆರೆ ಗರಿಷ್ಠ 37, ಕನಿಷ್ಠ 22. ಬಳ್ಳಾರಿ ಗರಿಷ್ಠ 41 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 27 ಡಿಗ್ರಿ ಸೆಲ್ಸಿಯಸ್. ಮಂಗಳೂರು ಗರಿಷ್ಠ 35, ಕನಿಷ್ಠ 26. ರಾಯಚೂರು ಗರಿಷ್ಠ 42, ಕನಿಷ್ಠ 30. ಬೆಳಗಾವಿ ಗರಿಷ್ಠ 39 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 24 ಡಿಗ್ರಿ ಸೆಲ್ಸಿಯಸ್. ಇನ್ನು ಕೊನೆಯದಾಗಿ ಹಾಸನ ಗರಿಷ್ಠ 34, ಕನಿಷ್ಠ 21. ಓಕೆ, ಸಾಕಷ್ಟು ಸುದ್ದಿಗಳನ್ನ ನೋಡಿದ್ದಾಯ್ತು. ಈಗ ವಂಡರ್ ಥಂಡರ್ ಸರದಿ. ವಂಡರ್ ಥಂಡರ್ ನೋಡ್ತಾ ಇವತ್ತಿನ ಬ್ರೇಕ್ಫಾಸ್ಟ್ ನ್ಯೂಸ್ ಮುಗಿಸೋಣ. ನಾಳೆ ಮತ್ತಷ್ಟು ಸುದ್ದಿಗಳ ಜೊತೆ ಮತ್ತೆ ಭೇಟಿ ಆಗ್ತೀನಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.